ದೇವಸ್ಥಾನದ ಕಾಮಗಾರಿ ವೇಳೆ ಆ ನಿಧಿಯ ಸಂಗತಿ ಬಯಲಾಗಿತ್ತು. ಅಲ್ಲದೆ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಗುಮಾಸ್ತನೊಬ್ಬನಿಗೆ ಆ ನಿಧಿ ದೊರಕಿತ್ತು. ಆ ಗುಮಾಸ್ತ ಯಾರು, ನಿಜವಾಗಲೂ ಆ ನಿಧಿ ಆತನಿಗೆ ಸಿಕ್ತಾ ಅನ್ನೋದನ್ನ ಹೇಳ್ತೀವಿ, ಕೇಳಿ. ಈತನೇ ನೋಡಿ ಈ ಸಮಸ್ತ ಸುದ್ದಿಯ ಮೂಲ ವ್ಯಕ್ತಿ. ಹೆಸರು ಮದನ್. ಪೂರ್ತಿ ಹೆಸರು ಕಳಕಂಡಿ ಮದನ್ ಕುಮಾರ್. ವಯಸ್ಸು ಕೇವಲ 24. ಮೃತ್ಯುಂಜಯ ದೇವಸ್ಥಾನದಲ್ಲಿ ಗುಮಾಸ್ತ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಬಳಿ ಪೂಜೆಗೆಂದು ಹಣ ಪಡೆದು ರಸೀದಿ ಕೊಡೋದು ಈತನ ಕೆಲಸ. ಕಳೆದ 5 ವರ್ಷದಿಂದ ಇದೇ ಮೃತ್ಯುಂಜಯ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾನೆ. ಬಾಣಗರಕೇರಿ, ಮಾರ್ನಾಡು ಸುತ್ತಮುತ್ತ ಈಗ ಈತನೇ ಫೇಮಸ್. ಈತ ಎಲ್ಲಿಗೆ ಹೋದ್ರೂ ಸುದ್ದಿನೇ. ತಿಂಗಳಿಗೆ 3,000 ಸಂಬಳದ ಈತ ಬೆಳಕಾಗೋದ್ರೊಳಗೆ ತನ್ನ ಜೀವನ ಶೈಲಿಯೇ ಬದಲಾಗಿ ಬಿಡುತ್ತೆ. ಅವನ ತಾಯಿ ತಂದೆ ಇಬ್ಬರು ಕೃಷಿಕರೇ. ಇನ್ನು ಅವನ ತಮ್ಮ ಒಬ್ಬ ಬಾಟದಲ್ಲಿ ಮೈಸೂರು ಕೆಲಸ ಇದ್ದಾನೆ. ದುಬೈ ಅಂದರೆ 9,000 ಸಂಬಳ ಇರಬೇಕು. 9,000 ರೂಪಾಯಲ್ಲಿ ಅವನ ಖರ್ಚಿಗೆ ಸಮ ಅದು 9,000 ರೂಪಾಯಿ. ಅವನ ತಮ್ಮ ದುಡಿಯೋದು. ಇವನಿಗೆ 3,000 ಮೊದಲು ಕೊಡ್ತಿದ್ದು. ಈಗ ಕಳೆದ ಏಪ್ರಿಲಿಂದ 5,000 ರೂಪಾಯಿ ಸಂಬಳ ಕೊಡ್ತಿದ್ವಿ ಇವನಿಗೆ. ಯಾರು ಮದನ್ ನನಗೆ. ಅಷ್ಟೊಂದು ಉತ್ಪತ್ತಿಯಲ್ಲಿ ಮನೆಯಲ್ಲಿ ಒಂದು 70 ಕಾಪಿ ಆಗ್ಬೋದು. ಅದು ತೋಟ ಖರ್ಚಿ, ಅವರ ಊಟ ಖರ್ಚಿ ಅದಕ್ಕೆ ಸಮ ಆಗ್ತದೆ. ಅಷ್ಟರಲ್ಲಿ ಇವನು ಹೇಳ್ತಾನೆ, ಈಗ ಇವನು ಇಂಪ್ರೂವ್ ಸುಮಾರು ಜಾಸ್ತಿ ಕಾಣ್ತಾ ಉಂಟು. ಅಂದರೆ ಅಭಿವೃದ್ಧಿ ಅಂದರೆ ಫೈನಾನ್ಷಿಯಲಿ ಇದು ಅಂದರೆ ಭಾರಿ ಮುಂದುವರಿತಿದ್ದಾನೆ. ಅಂದರೆ ಒಂದು ವ್ಯಾನ್ ತಗೊಂಡಿದ್ದಾನೆ ಏಪ್ರಿಲ್ ಈ ಕಡೆಗೆ. ಒಂದು ವ್ಯಾನಿಗೆ ಒಂದು 3 ಲಕ್ಷ ಅದು ನಗದು ಕೊಟ್ಟು, ಅದು ಲೋನ್ ಏನಿಲ್ಲ, ನಗದು ಕೊಟ್ಟು ವ್ಯಾನ್ ತಗೊಂಡಿದ್ದಾನೆ. ವ್ಯಾನಿಗೆ ಒಂದು 70-80 ರೂಪಾಯಿ ಆಲ್ಟ್ರೇಷನ್ ಮಾಡಿದ್ದಾನೆ. ಅದರ ಇಂಟೀರಿಯರ್ ಅದು ಮಾಡಿದ್ದಾನೆ. ಇನ್ನು ಒಂದು 40,000 ರೂಪಾಯಿ ಮೊಬೈಲ್ ತಗೊಂಡಿದ್ದಾನೆ. ಒಂದು 10,000 ರೂಪಾಯಿ ಶೂ ತಗೊಂಡಿದ್ದಾನೆ. ಅಲ್ಲಿ ಶ್ರೀಮಂಗದಲ್ಲಿ 8 ಲಕ್ಷದ ಒಂದು ಸೈಟ್ ತಗೊಂಡಿದ್ದಾನೆ. ಅದು ನಾವು ಮೊನ್ನೆ ಎನ್ಕ್ವೈರಿ ಮಾಡುವಾಗ ಅದು 8 ಲಕ್ಷ ಸೈಟ್ ತೆಗೆದು ರಿಜಿಸ್ಟರ್ ಆಗಿದೆ. 50 ರೂಪಾಯಿ ಚಪ್ಪಲಿ ಹಾಕ್ಕೊಳ್ತಿದ್ದ ಈ ಮದನ್ ದಿಢೀರಂತ 10,000 ರೂಪಾಯಿಯ ರೀಬ್ಯಾಕ್ ಶೂ ಹಾಕ್ಕೊಂಡು ಬರ್ತಾನೆ. ಕುರುಚಲು ಪ್ರದೇಶದೊಳಗಿದ್ದ ಮನೆಗೆ ರಸ್ತೆಯೂ ಬರುತ್ತೆ. ಆ ರಸ್ತೆಗೆ ಅವನೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾನೆ. 40,000 ರೂಪಾಯಿಯ ಮೊಬೈಲ್ ಕೈಯಲ್ಲಿರುತ್ತೆ. ಜೊತೆಗೆ ಶ್ರೀಮಂಗಲ ಬಳಿ ಕಾಫಿ ಎಸ್ಟೇಟ್ ಅನ್ನು ಖರೀದಿ ಮಾಡ್ತಾನೆ. ತಮ್ಮ ಮಿಥುನ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾನೆ. ಮನೆಗೆಲ್ಲ ಫರ್ನಿಚರ್, ಹೀಗೆ ಎಲ್ಲವೂ ಬರುತ್ತೆ. ಇವೆಲ್ಲ ನೋಡಿದ ಜನಕ್ಕೆ ಮದನ್ ಮೇಲೆ ಸಹಜವಾಗಿಯೇ ಅನುಮಾನ ಉಂಟಾಗುತ್ತೆ. ಆಗ ಬಯಲಾಗೋದೇ ನಿಧಿಯ ರಹಸ್ಯ. ₹3,000 ಸಂಬಳದ ಮದನ್ ಇಷ್ಟೆಲ್ಲ ಆಸ್ತಿ ಹೇಗೆಲ್ಲ ಗಳಿಸಿದ ಅನ್ನೋ ಅನುಮಾನ ಉಂಟಾಗುತ್ತೆ. ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಿಗೂ ಈತನ ಬೆಳವಣಿಗೆ ಬಗ್ಗೆ ಆಶ್ಚರ್ಯ ಉಂಟಾಗುತ್ತೆ. ಈತನಿಗೆ ದೇವಸ್ಥಾನದ ಸಮೀಪ ಬೃಹತ್ ಗಾತ್ರದ ನಿಧಿ ಸಿಕ್ಕಿದೆ ಅನ್ನೋ ಮಾಹಿತಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ. ಆಗ ಸಭೆ ಸೇರಿದ ಆಡಳಿತ ಮಂಡಳಿ ಮುಂದೆ ನಿಧಿಯ ಬಗ್ಗೆ ಬೆಚ್ಚಿ ಬೀಳುವ ಮಾಹಿತಿ ಹೊರಗಡುತ್ತಾನೆ. ನಾನು ಅವನ ಕದ್ದು ಕೇಳಿದೆ ಎಲ್ಲಿ ಸಿಕ್ಕಿದೆ ಅಂತ, ನಿಧಿ ಅಂತ. ಅವನು ಹೇಳಿದ್ರು ಇಲ್ಲಿ ಬ್ರಹ್ಮರಾಕ್ಷ ಇದ್ದಾರೆ, ಅದು ಹತ್ರ ಸಿಕ್ಕಿದೆ. ಎಷ್ಟಿರೋದು ಒಂದು 3 kg ಅಂತ ಹೇಳಿದ್ರು. ಫಸ್ಟ್ ಹೇಳಿದ್ದು ಅವ್ರ ಮನೆಯಲ್ಲಿ ತೋಡಲ್ಲಿ ಸಿಕ್ಕಿದೆ ಅಂತ. ತೋಡಲ್ಲಿ ಸಿಕ್ಕುವ ಚಾನ್ಸ್ ಇಲ್ಲ ಅಂತ ನಿಲ್ರ ಮನೋಜ್ ಅವರು ಹೇಳಿದ್ರು. ನೀನು ಬೆಳಿಗ್ಗೆ ಬರೋದು, ಸಾಯಂಕಾಲ ಹೋಗೋದು, ಅಲ್ಲಿ ಸಿಕ್ಕೋ ಚಾನ್ಸ್ ಇಲ್ಲ ಅಂತ ಅವ್ರು ಹೇಳಿ ಗಣಪತಿಯನ್ನು ಕದ್ದುಬಿಟ್ಟು ಇಲ್ಲಿ ಹೇಳಿದ್ದಾರೆ 3 kg ಅಷ್ಟು ಸಿಕ್ಕಿದೆ ಅಂತ. ನಿಧಿಯ ಪ್ರಮಾಣ ಎಷ್ಟು? ಮೃತ್ಯುಂಜಯ ದೇವಸ್ಥಾನದ ಆಡಳಿತ ಮಂಡಳಿ ಸಭೆಯಲ್ಲಿ ಸತ್ಯ ಬಾಯ್ಬಿಟ್ಟ ಮದನ್ ತನಗೆ ಸಿಕ್ಕಿದ್ದು ಕೇವಲ 3 kg ಚಿನ್ನ ಮಾತ್ರ. ಅದರಲ್ಲಿ ಇನ್ನೂ ಹಲವರ ಪಾಲಿದೆ ಅನ್ನೋದನ್ನ ತಿಳಿಸ್ತಾನೆ. ಆದ್ರೆ ಊರಿನವರೇ ಹೇಳೋ ಪ್ರಕಾರ 300 kgಯಷ್ಟು ಬಂಗಾರದ ಗಟ್ಟಿಗಳು ಮದನ್ಗೆ ದೊರೆತಿವೆ. ಒಂದು 10:30 ಗಂಟೆಯಿಂದ ಮೀಟಿಂಗ್ ಸ್ಟಾರ್ಟ್ ಆಗಿದೆ. 1 ಗಂಟೆ ಸುಮಾರು ನಾವು ನಮ್ಮ ಮೀಟಿಂಗ್ ಜನರು ಎಲ್ಲ ಸೇರಿ ಏನೋ ಬಾಯಿ ಬಿಡಿಸಿ ಕೇಳಿದ್ದಾರೆ. ಕೇಳಿದ್ರು ಏನು ಲಾಸ್ಟ್ಗೆ ಹೇಳ್ತಿಲ್ಲ. ಕೊನೆಗೆ ನಾವು ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಹೋಗ್ತೀವಿ ಅಂತೇಳಿ ಎಲ್ಲ ಮೀಟಿಂಗೆಲ್ಲ ಡಿಸೈಡ್ ಆಯಿತು. ಆವಾಗ ಅವನು ಅಲ್ಲಿ ಇದ್ದ, ನೀನು ಹೋಗು ನಾವು ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಮಾಡ್ತೀನಿ ಅಂತ ಹೇಳುವಾಗ ನಾನು ಮೀಟಿಂಗಲ್ಲೇ ಇದ್ದವನು. ಕರೆದ್ರು ನನ್ನ ಹೊರಗಡೆಗೆ. ಕರೆದಾದ್ಮೇಲೆ ಕೇಳಿದೆ ಏನು ನೀನು ಇದ್ದರೆ ಒಪ್ಪುಗಳಕ್ಕೇನೋ ಹಾಗೆ ಏನಾದರೂ ಮಾಡ್ಬೋದು ಅಂತೇಳಿ ನಾನು ಹೇಳಿದ್ದೀನಿ. ಆಗ ಅವನು ಕೈ ಹಿಡ್ಕೊಂಡು ಹೇಳಿದ್ದಾನೆ, ಸಿಕ್ಕಿದೆ, ಚಿಕ್ಕದಾಗಿ ಒಂದು ಸಿಕ್ಕಿದೆ. ಎಲ್ಲಿ ಸಿಕ್ಕಿದೆ ಅಂದರೆ ದೇವಸ್ಥಾನದ ಈ ಸೈಡಲ್ಲಿ ಸಿಕ್ಕಿದೆ ಅಂತ ಹೇಳಿದ್ದಾನೆ. ನಿಧಿ ಸಿಕ್ಕಿದ್ದೆಲ್ಲಿ? ಕೆಲ ದಿನಗಳ ಹಿಂದೆ ದೇವಸ್ಥಾನದ ಪ್ರಾಂಗಣಕ್ಕೆ ಹೊಂದಿಕೊಂಡಂತೆ ಇರುವ ಬ್ರಹ್ಮರಕ್ಕಸ ಎಂಬ ಪುಟ್ಟ ನೀರಿನ ತೊಟ್ಟಿಯ ಬಳಿ ದೇಗುಲದ ಉದ್ಯಾನವನದ ಕಾಮಗಾರಿ ನಡೀತಾ ಇತ್ತು. ಇದರ ಉಸ್ತುವಾರಿ ಹೊತ್ತಿದ್ದು ಇದೇ ಮದನ್.
ಸಂಜೆ 5 ಗಂಟೆ ಸುಮಾರಿಗೆ ಜೆಸಿಬಿಯಿಂದ ಬ್ರಹ್ಮರಕ್ಕಸ ಸಮೀಪ ಮಣ್ಣೆತ್ತುವ ಕಾರ್ಯ ನಡೆಯುವಾಗ ನಿಧಿ ಕಣ್ಣಿಗೆ ಬಿದ್ದಿದೆ. ಕತ್ತಲಾದ ಮೇಲೆ ಮದನ್ ಮತ್ತಿತರರು ಸೇರಿ ಈ ಗಟ್ಟಿಗಳುಳ್ಳ ಬಂಗಾರದ ಇಟ್ಟಿಗೆಗಳನ್ನ ಕೊಂಡೊಯ್ದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ವಿಷಯ ಕಲೆ ಹಾಕಿದ ನಾವು ಈ ಬಾರಿ ಮಾತನಾಡಿಸಿದ್ದು ಮದನ್ನನ್ನ. ಸುವರ್ಣ ನ್ಯೂಸ್ ನಡೆಸಿದ ಸಂದರ್ಶನ ವೇಳೆ ಮದನ್ ತನಗೂ ಆ ನಿಧಿಗೂ ಸಂಬಂಧವೇ ಇಲ್ಲ ಅಂದ. ಜೊತೆಗೆ ಒಮ್ಮೆ ನಿಧಿ ಸಿಕ್ಕಿರುವುದಾಗಿ ಕೂಡ ಒಪ್ಪಿಕೊಂಡ. ಒಬ್ಬನ ಬಾಯಲ್ಲೇ ಬಂದ ಎರಡೆರಡು ವರ್ಷನ್ಗಳಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು? ಕೊಡಗಿನ ಮೃತ್ಯುಂಜಯ ದೇವಸ್ಥಾನದಲ್ಲಿ ಸಿಕ್ಕ ನಿಧಿ ಹೊರಗಡೆ ಬರಬೇಕಂದ್ರೆ ಅದಕ್ಕಿರೋದು ಒಂದೇ ಒಂದು ದಾರಿ, ಅದು ಮದನ್ ಮಾತ್ರ. ಯಾಕಂದರೆ ಮದನ್ ಇಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿಗೆ ಈ ಒಂದು ನಿಧಿ ಸಿಕ್ಕಿದೆ ಅನ್ನೋದು ಎಲ್ಲರ ಒಂದು ಮಾತು. ಈ ಹಿನ್ನೆಲೆಯಲ್ಲಿ ಮದನ್ ಬಾಯಿ ಬಿಟ್ಟರೆ ಮಾತ್ರ ಆ ನಿಧಿ ಹೊರಬಡೋ ಒಂದು ಸಾಧ್ಯತೆ ಇದೆ. ಮತ್ತು ಇದ್ರ ಬಗ್ಗೆ ಮಾತಾಡೋದಕ್ಕೆ ಸುವರ್ಣ ಜೊತೆ ಮಾತಾಡೋದಕ್ಕೆ ಮದನ್ನೇ ಅವರೇ ನಮ್ಮ ಜೊತೆ ನೇರವಾಗಿ ಸಂಪರ್ಕ ಇದ್ದಾರೆ. ಸರ್ ಹೇಳಿ ಸರ್, ಏನಾದ್ರು ಇಲ್ಲಿ ಒಂದು ನಿಧಿ ಸಿಕ್ಕಿದೆ, ಅದು ನಿಮಗೆ ಸಿಕ್ಕಿದೆ ಅಂತೇಳಿ ಒಂದು ಆರೋಪ ಮಾಡ್ತಾರೆ. ನಿಧಿ ಸಿಕ್ಕಿಲ್ಲ ಸರ್, ಏನು ಸಿಕ್ಕಿಲ್ಲ. ಸಾಲ ಮಾಡಿ ಮಾಡಿದ್ದೀವಿ ಅಷ್ಟೇ, ಏನು ಸಿಕ್ಕಿಲ್ಲ. ನಮ್ಮ ಮೃತ್ಯುಂಜಯ ಸ್ವಾಮಿದ ಆಣೆಗೆ ಹೇಳ್ತೀನಿ, ಅಡ್ಡ ಬಿದ್ದು ಹೇಳ್ತೇನೆ, ಏನು ಸಿಕ್ಕಿಲ್ಲ. ಅಲ್ಲ ಸರ್, ಈಗ ದಿಢೀರ್ ಅಂತೇಳಿ ಇಲ್ಲಿ ಬಂದು ಎಷ್ಟು ಪಬ್ಲಿಸಿಟಿ ಮಾಡಿದ್ದಾರೆ, ಸುಮ್ಮನೆ ಆದರೂ ಪಬ್ಲಿಸಿಟಿ ಮಾಡಿದ್ದಾರೆ ಹೊಟ್ಟೆ ಕಿಚ್ಚಿ ಮೇಲೆ. ಅದಕ್ಕೆ ಏನು ಮಾಡಲಿಕ್ಕಾಗಲ್ಲ ಸರ್, ಏನು ಬೇಕಾದರೂ ಮಾಡಿ. ಈಗ ಇಲ್ಲಿ ಎಷ್ಟು ವರ್ಷದಿಂದ ತಾವು ಕೆಲಸ ಮಾಡ್ತೀರಾ ಸರ್? ಏನೇನು ಕೆಲಸ ಮಾಡ್ತೀರಾ ಸರ್? ಇಲ್ಲಿ ಬಿಲ್ ಕೊಡ್ತೀವಿ, ಪೂಜೆ ಬಿಲ್. ಸರ್, ಈ ಹಿಂದೆ JCB ಹತ್ರ ಏನೋ ಕೆಲಸ ಮಾಡ್ಬೇಕಾದ್ರೆ ಒಂದೇನೋ ಒಂದು ಇನ್ಸಿಡೆಂಟ್ ಆಯ್ತಂತೆ. ನನಗೆ ಏನು ಗೊತ್ತಿಲ್ಲ ಸರ್, ಏನು ಆಗಿದ್ದು ಗೊತ್ತಿಲ್ಲ. ಜನ ಸುಮ್ಮನೆ ಆದರೂ ನನಗೆ ಹೇಳ್ಸಿದ್ದಾರೆ ಅಷ್ಟೇ. ನಾನು ಏನೂ ಸಿಕ್ಕಿಲ್ಲ, ಏನು ಮಾಡಿಲ್ಲ ಸರ್. JCB ಕೆಲಸ ಮಾಡಿದ್ದು ನಿಜಾನೇ, ಅದನ್ನು ನನಗೆ ಏನು ಸಿಕ್ಕಿಲ್ಲ ಸರ್. ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ತಾವು ಒಪ್ಕೊಂಡ್ರಂತೆ. ಒಪ್ಕೊಂಡಿದ್ದಂತ ಹೇಳಿದ್ರೆ ಸರ್, ಕಮಿಟಿ ಅವರು ಒಬ್ಬರು ಅದು ಹೇಳಿ ಇದು ಹೇಳಿ ಅಂತ ಹೇಳಿ ಆ ಥರ ಮಾಡಿದ್ದಾರೆ ಸರ್. ಅದಕ್ಕಾಗಿ ನಾನು ಒಪ್ಕೊಂಡಿದ್ದೀನಿ ಅಷ್ಟೇ. ಅಲ್ಲಿ ಆ ಥರ ಚಿನ್ನ ಸಿಕ್ಕಿದೆ, ಒಂದು ಸರಿ ತೋಳ ಸಿಕ್ಕಿದೆ ಅಂತ ಹೇಳಿದ್ದೀನಿ, ಇನ್ನೊಂದು ಸರಿ ಇದ್ರ ಅಂತ ಹೇಳಿದ್ದೇನೆ. ಸತ್ಯವಾಗಲಿ ಏನೂ ಸಿಕ್ಕಿಲ್ಲ ಸರ್. ಮತ್ತು ಇದಕ್ಕಿದ್ದಂಗೆ ಹೆಂಗೆ ಸರ್ ಇದೆಲ್ಲ ಜನ ಜಾಸ್ತಿ ಹೊಟ್ಟೆ ಕಿಚ್ಚ ಮೇಲೆ ಇದು ಮಾಡಿದ್ದಾರೆ ಸರ್. ಯಾಕಂದರೆ ನೀವೇನು ಈ ಊರಿಗೆ ನಾನೊಂದು ದೊಡ್ಡ ವ್ಯಕ್ತಿನ, ಯಾಕಂದರೆ ನಿಮ್ಮ ಮೇಲೆ ಒಬ್ಬ ಗುಮಾಸ್ತ ಮೇಲೆ ಹಿಂಗೆ ಒಂದು ಆರೋಪ ಸುಮ್ಮನೆ ಯಾರು ಆರೋಪ ಮಾಡೋಕ್ಕೆ ಹೋಗಲ್ಲ. ಹೌದು ಸರ್, ಬೇಕಾದರೆ ತಂದೆ ತಾಯಿನ ಖರ್ಚಿಗೆ ಹೇಳಿ, ಬೇಕಾದರೆ ನೀವೆಲ್ಲ ಕೇಳಿ. ಸರ್, ಇಲ್ಲಿ ತಮಗೆ ಸಂಬಳ ಎಷ್ಟು ಬರುತ್ತೆ ಮತ್ತು ತಮ್ಮ ಆದಾಯ ಹೆಂಗೆ ಸರ್? ಸಂಬಳ ಅಂದರೆ ವರ್ಷ ಚೇಂಜ್ ಇತ್ತು, ಇವಾಗ 5,000 ಕೊಡ್ತಾಯಿದ್ದಾರೆ. ಓಕೆ. ಅಲ್ಲ ಸರ್, ಇದೇನೇ ಮೊಬೈಲ್ ತೊಗೊಂಡ್ರಿ ಮತ್ತು ಮನೆ ಕಟ್ಕೊಂಡ್ರಿ ಅಥವಾ ಏನೋ ಒಂದು ಇದೆಲ್ಲ ಗಾಸಿಪ್ ಎಲ್ಲ ಇದೆ, ಅದು ತಮ್ಮ ವೈಯಕ್ತಿಕ? ಮನೆಗಿನೇ ಯಾವುದು ಕಟ್ಟಿಲ್ಲ ಸರ್, ಏನಿಲ್ಲ, ಹಳೆ ಮನೆಯೇ. ಒಂದು ಸೈಟ್ ತೆಗ್ದಿದ್ದೀನಿ ಸಾಲ ಮಾಡಿ ಅಷ್ಟೇ. ಒಂದು ಮೊಬೈಲ್, ಒಂದು ಫೋನ್ ತೆಗ್ದಿದ್ದೀನಿ, ಅಲ್ಲ ಮೊಬೈಲ್ ಒಂದು ಶೂ ತೆಗ್ದಿದ್ದೀನಿ ಸರ್. ಅದು ನಾನು ನನ್ನ ದುಡ್ಡನ್ನು ಇಟ್ಟು ನಾನು ತೆಗ್ದಿದ್ದೀನಿ ಅಷ್ಟೇ. ನಾನು ಇಲ್ಲಿ ಕೆಲಸ ಮಾಡೋ ದುಡ್ಡನ್ನು ಇಟ್ಟು ಇನ್ನು ಬೇರೆ ಯಾವುದೂ ಮಾಡಿಲ್ಲ ಸರ್. ಸುಮ್ಮನೆ ಅದ್ರ ಗೋಣಿಕೊಪ್ಪಲಲ್ಲಿ ಫ್ಲ್ಯಾಟ್ ತೆಗ್ದಿದ್ದೀನಿ. ಇನ್ನೊಂದು ಮನೆ ಕಟ್ಟೋದು 40 ಲಕ್ಷ ರೂಪಾಯಿ, ಕಾರ್ ತೆಗಿಯೋದು, ಮತ್ತು ಮೈಸೂರಲ್ಲಿ ಫ್ಲ್ಯಾಟ್ ಇದೆಲ್ಲ ಸುಮ್ಮನೆ ಸರ್. ಏನು ಬೇಕಾದ್ರೆ ಸರ್ಚ್ ಮಾಡಿ. ಇದು ಮದನ್ ಅವರ ಮಾತು. ಮದನ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನನಗೂ ಮತ್ತು ನಿಧಿಗೂ ಯಾವ ಸಂದರ್ಭ, ಮತ್ತು ಆ JCB ಆ ಡ್ರೈವರ್ ಯಾವ ರೀತಿ ಸತ್ತ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ. ಸಾಕಷ್ಟು ಜನ ಬಲವಂತ ಮಾಡಿದ್ರು, ಆ ಒಂದು ಹಿನ್ನೆಲೆಯಲ್ಲಿ ಅವತ್ತೊಂದು ಒಪ್ಕೊಂಡೆ ಮತ್ತೆ ನಿಧಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದ್ರ ಸಂಬಂಧಪಟ್ಟಂಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ಆರಂಭಿಸಿದ್ದಾರೆ. ತನಿಖೆಯ ಸಂಪೂರ್ಣ ಒಂದು ಜವಾಬ್ದಾರಿ ಹೊತ್ತಂತ ಶ್ರೀಮಂಗಲ ಪೊಲೀಸರು ತನಿಖೆ ಮಾಡಿ ಒಂದು ಸತ್ಯಾಂಶ ಹೊರಬಂದರೆ ಮಾತ್ರ ಮೃತ್ಯುಂಜಯ ದೇವಸ್ಥಾನದಲ್ಲಿ ಏನು ನಡೆದಿದೆ ಅನ್ನೋದು ಮಾತ್ರ ಹೊರಗಡೆ ಬರುತ್ತೆ. ಮೊದಲು ನಿಧಿ ಸಿಕ್ಕಿದೆ ಅಂತ ಸತ್ಯ ಒಪ್ಪಿಕೊಂಡ ಮದನ್ ಮಾರನೇ ದಿನವೇ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡಿತಾನೆ. ಈತ ಉಲ್ಟಾ ಹೊಡೆಯೋದಕ್ಕೂ ಕಾರಣ ಇದೆ. ಜೊತೆಗೆ ಅಷ್ಟು ಪ್ರಮಾಣದ ಬಂಗಾರದ ನಿಧಿ ಯಾರಿಗೆ ಸೇರಿದ್ದು, ಇನ್ನು ಅಲ್ಲಿ ನಿಧಿ ಇದೆಯಾ ಅನ್ನುವ ಅನುಮಾನ ನಿಮಗಿದೆಯಾ? ಅದನ್ನು ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.